ಅಭಿಪ್ರಾಯ. ನೋಡಿ ಸರ್, ಇಲ್ಲಿ ಯಾವೆಲ್ಲ ಅಂಶಗಳ ಬಗ್ಗೆ ಸಿ ವಿ ನಾಗೇಶ್ ಅವರು ಸುದೀರ್ಘವಾಗಿ ವಾದ ಮಂಡಿಸಿದ್ರು. ಕಾನ್ಸ್ಪಿರಸಿಲ್ ಅವರು ಇರಲಿಲ್ಲ, ಹಲ್ಲೆ ಏನು ಮಾಡಿಲ್ಲ, ಅವರು ಸುಮ್ಮನೆ ಯಾವುದೋ ದನ ಬೆದರಿಸೋ ದೊಣ್ಣೆಯಿಂದ ಸುಮ್ಮನೆ ಒಂದು ಏಟು ಹೊಡೆದಿದ್ದಾರೆ, ಶವ ಸಾಕ್ಸಕ್ಕೆ ಅವ್ರೇನು ಇದು ಮಾಡಿಲ್ಲ, ಹಣ ಸಂಗ್ರಹ ಮಾಡಿದ್ದು ಅವ್ರು ಹೇಳಿದ್ರು. ಬಹುಶಃ 4-5 ಸಾಲುಗಳಲ್ಲಿ ಈ ವಾದ ಬಿದ್ದು ಹೋಗೋ ಥರ ಅಂಶ ಇವತ್ತು ಟಾಮಿ ಸೆಬಾಸ್ಟಿಯನ್ ಅವರ ವಾದದಲ್ಲಿ ಕಂಡು ಬಂದಿದೆ ಸರ್. ನೋಡಿ, ಅವರು ಹೇಳ್ತಾರೆ ಇಲ್ಲಿ ಕೊಲೆಯ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ, ಪ್ರತ್ಯಕ್ಷದರ್ಶಿ ಹೇಳಿರೋದಿದ್ದು. ಪವಿತ್ರ ಗೌಡ ಅವ್ರನ್ನ ದರ್ಶನ್ ಶೆಡ್ಗೆ ಕರ್ಕೊಂಡು ಹೋಗಿದ್ದೆ ದರ್ಶನ್ ಅಂತ. ಪವಿತ್ರ ಗೌಡ ಅವ್ರನ್ನ ದರ್ಶನೇ ಕರ್ಕೊಂಡು ಹೋಗಿರೋದು, ಜೊತೆಗೆ ಕರ್ಕೊಬಂದು ಬಿಟ್ಟಿರೋದು ದರ್ಶನ್ ಅಂತ. ಅಪಹರಣ ಮಾಡೋದಕ್ಕೆ ಪವನ್ ಅಪ್ಪ ಹೇಳಿದ್ದು, ಪವನ್ ಹೇಳಿದ್ರ ಅಂತ ಜಡ್ಜ್ ಕೇಳ್ತಾರೆ ಸರ್ ಇವತ್ತು. ಹೌದು, ಪವನ್ ಅವರು ದರ್ಶನ್ ಅವರ ಅಣತಿಯ ಮೇರೆಗೆ ಕರ್ಕೊಂಡು ಬರೋಕ್ಕೆ ಹೇಳಿರೋದು, ಯಾರನ್ನ ರೇಣುಕಾಸ್ವಾಮಿ ಅಂತ ಹೇಳಿದಾಗ. ಸೊ ಇದೆಲ್ಲ ಕಡೆ ಇದು ಆ ಒಂದು ಮುಳ್ಳು ಇದೆಯಲ್ಲ ಸರ್, ಈ ಮುಳ್ಳು ದರ್ಶನ್ ಕಡೆ ಬಂದು ನಿಂತ್ಕೊಂಡು ಬಹುಶಃ ಬೇಲ್ಗೆ ದೊಡ್ಡ ಸಂಕಷ್ಟ ಎದುರಾಗಬಹುದಾ ದರ್ಶನ್ಗೆ ಅಂತ. ಇದನ್ನ ಮುಂಚೆನೆ ಈ ಪ್ರಾಸಿಕ್ಯೂಷನ್ ದವರು ಯೋಚನೆ ಮಾಡಿದ್ರೆ, ಈಗಲೂ ಕೂಡ ಯೋಚನೆ ಮಾಡಬಹುದು. ಆ ಮಾತು ಬೇರೆ. ಯೋಚನೆ ಮಾಡಿ ಇವೆಲ್ಲ ಹೇಳಿಕೆ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಪ್ರಮುಖ ಸಾಕ್ಷಿ ಅಂತ ಹೇಳಿ ಇವ್ರನ್ನು ಕನ್ಸಿಡರ್ ಮಾಡಬಹುದು. ಪವಿತ್ರ ಗೌಡನ್ನು ಕೂಡ ಕನ್ಸಿಡರ್ ಅಂದ್ರೆ ಸರ್, ಈಗ ನಾವೆಲ್ಲ ಈ ಮಾಫಿ ಸಾಕ್ಷಿ ಅಂತ ಕೇಳ್ತೀವಲ್ಲ, ಒಂದು ಪ್ರಕರಣದಲ್ಲಿ ಇದ್ದಾಗ ನಿನಗೇನು ಮಾಡಲ್ಲ, ಬಿಟ್ಬಿಡು, ಏನ್ ನಡೀತು ನಿಜ ಹೇಳ್ಬಿಡು, ಆಲ್ಮೋಸ್ಟ್ ಮಾಫಿ ಸಾಕ್ಷಿ ಇದು. ಹೌದು, ಈಗಲೂ ಕೂಡ ಕಾಲ ಮಿಕ್ಕಿಲ್ಲ. ಅವ್ರು ಆ ರೀತಿ ಕನ್ವರ್ಟ್ ಮಾಡಿದ್ರೆ ಬಹಳ ದೊಡ್ಡ ಪ್ರಮುಖ ಸಾಕ್ಷಿ ಆಗ್ತದೆ. ಪವಿತ್ರ ಗೌಡ ಒಂದು ರೀತಿ ಮಾಫಿ ಸಾಕ್ಷಿ ಅಂತ ಕನ್ವರ್ಟ್ ಮಾಡಬಹುದು, ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸಾಕು. ಆಮೇಲೆ ಇನ್ನೊಂದು ಕೇಳ್ತೀನಿ ಸರ್, ನನಗೆ ಒಂದು ನ್ಯಾಯಾಲಯ ಸರ್, ಒಂದೇ ನ್ಯಾಯಾಧೀಶರ ಮುಂದೆ 5-6 ಆರೋಪಿಗಳ ಪರ ವಕೀಲರು ಪ್ರತಿಯೊಬ್ಬರೂ ಕೂಡ ಅವ್ರ ಕಕ್ಷಿದಾರನ ಸೇಫ್ ಮಾಡಬೇಕು ಅಂತ ನಿಂತ್ಕೊಳ್ಳೋದಲ್ಲಿ, ಕಕ್ಷಿದಾರ ಬಿಟ್ಕೊಡ್ಬೇಕು ಅಂತ ನಿಂತ್ಕೊಳ್ಳಲ್ಲ. ಎಲ್ಲರೂ ಕಡೆಯಿಂದ ಅವರು ಸಾಕ್ಷಿಗಳು ಓದೋದು, ಹೇಳಿಕೆ ಓದೋದು, ಇನ್ನೊಂದು ಎಲ್ಲ ಓದಿ ಒಬ್ಬನ ಕಡೆಗೆ ಬೊಟ್ಟು ಮಾಡಿ ನಿಲ್ಲಿಸ್ಬಿಟ್ರೆ ಆ ವ್ಯಕ್ತಿ ಕತೆ ಅಲ್ಲಿಗೆ ಮುಗೀತಾ ಅಂತ. ಹಣೆ ಬರಕ್ಕೆ ಎಲ್ಲರೂ ಅವ್ರ ವಿರುದ್ಧ ನಿಂತ್ಬಿಟ್ರು ಅಂತ ಅವ್ರನ್ನ ದೇವರೇ ರಕ್ಷಣೆ ಮಾಡ್ಬೇಕು. ಸಾಕ್ಷಿಗಳು ಅವ್ರ ವಿರುದ್ಧ ಇತ್ತು ಅಂತ ತಿಳ್ಕೊಳ್ಳಿ, ಬೇರೆ ಆರೋಪಿಗಳು ಕೂಡ ಇವ್ರದೇ ಪಾತ್ರ ಇದೆ ಅಂತ ಸ್ಪಷ್ಟವಾಗಿ ಹೇಳಬೇಕಾದಾಗ ಅದನ್ನ ತಮ್ಮ ಪಾತ್ರವನ್ನು ಹೇಳಿ ಇವ್ರ ಪಾತ್ರವನ್ನು ಪ್ರಮುಖವಾಗಿರುವಂತ ವಿಚಾರಗಳನ್ನು ಎಲ್ಲ ಹೇಳಿದ್ರೆ ಕೋರ್ಟ್ ಮುಂದೆ ಬಹಳ ದೊಡ್ಡ ಕಷ್ಟ ಆಗುತ್ತೆ. ಕೇಸ್ನಿಂದ ಹೊರಗೆ ಬರೋದು ಹೋಗ್ಲಿ, ಅವ್ರಿಗೆ ಕಠಿಣ ಶಿಕ್ಷೆ ಆಗುವ ಎಲ್ಲಾ ಸಾಧ್ಯತೆಗಳು ಬಂದ್ಬಿಡ್ತಾವ. ಅಂದರೆ ಸರ್, ಈಗ ಇಲ್ಲಿಯವರೆಗಿನ ಮಾಹಿತಿಗಳ ಪ್ರಕಾರ ಈಗ ನಾವು ಬೇರೆ ಬೇರೆ ಆರೋಪಿಗಳ ಹೇಳಿಕೆಯನ್ನೆಲ್ಲ ಓದಿದ್ದೀವಿ, ಕೇಳಿದ್ದೀವಿ, ನೋಡಿದ್ದೀವಿ, ಚರ್ಚೆ ಕೂಡ ಮಾಡಿದ್ದೀವಿ. ಅದ್ರ ಬಗ್ಗೆ ಕೋರ್ಟಲ್ಲಾದಂಥ ವಿಚಾರಗಳು ಸಂಬಂಧಪಟ್ಟಂತೆ ಮಾತನಾಡಿದಾಗ ಕೂಡ ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬಂದಿರೋ ದರ್ಶನ್ಲೆ ಅಂತ ಮಾಹಿತಿ ಇದೆ. ಅವರೊಂದು ಕಾರಲ್ಲಿ ಕರ್ಕೊಂಡು ಹೋಗಿದ್ರು, ಬಾಯಲ್ಲಿ ಕೆಲಸ ಇದೆ ಅಂತ ಕರ್ಕೊಂಡು ಬಂದರು ಅಂತ. ಪವಿತ್ರ ಗೌಡನೇ ಆನ್ ಹರ್ ಓನ್ ಎಲ್ಲೂ ಅವ್ರು ಡ್ರೈವ್ ಮಾಡ್ಕೊಂಡಾಗಲಿ ಆ ಸ್ಪಾಟಿಗೆ ಬಂದಿದ್ದಾಗಲಿ ಇಲ್ಲ. ಜೊತೆಗೆ ಮೊಚ್ಚು, ಕೊಡ್ಲಿ, ಪುಡುಗೋಲು ಏನೋ ತೊಗೊಂಡು ಪವಿತ್ರ ಗೌಡ ಹೊಡೆದಿದ್ದಾರೆ, ಇದಕ್ಕೆ ಸಾಕ್ಷಿ ಇಲ್ಲ. ಚಪ್ಪಲಿಲಿ ಹೊಡೆದ್ರಂತೆ ಅಂಥೇಳಿ ಬೇರೆ ಬೇರೆ ಸಾಕ್ಷಿಗಳೋ ಆರೋಪಿತರೋ ಇಷ್ಟು ಹೇಳಿಕೆ ಇದೆ. ಅದೇ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಈ ಹುಡುಗಿ ಬೇಕಾ ನಿನಗೆ, ಇವಳ ಮೇಲೆ ಆಸೆ ಪಡ್ತೀಯಾ ಅಂತ ಅವ್ರು ಹೊಡೆದ್ರು ಅಂತ ಕೂಡ ಕೆಲ ಮಾಹಿತಿಗಳಿದೆ. ಸೊ ಹಾಗಾದಾಗ ಇಲ್ಲಿ ಪವಿತ್ರ ಗೌಡ ಸೇಫ್ ಆಗಿ, ಪವಿತ್ರ ಗೌಡಗೆ ಯಾರೋ ಈ ಥರ ಮೆಸೇಜ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಕೋಪೋದ್ರಿಕ್ತರಂಥ ದರ್ಶನ್ನು ಒಂದು ವೇಳೆ ಮಾಡಿದರೆ ಪವಿತ್ರ ಸೇಫು, ಇತರೆ ಆರೋಪಿಗಳಿಗೂ ಮೋಟೋ ಇರಲ್ಲ. ಇತರೆ ಆರೋಪಿಗಳಿಗೆ ನೇರ ಮೋಟೋನೇ ಇಲ್ವಲ್ಲ ಸರ್. ಇಲ್ಲಿ ಬೇರೆ ದರ್ಶನ್ ಯಾವುದೇ ಗೆಳೆಯರಿಗೆ ಅಂತ ಮೋಟೋ ಯಾವುದೂ ಇದ್ದಂಗಿಲ್ಲ, ಸಿಕ್ಕಗೊಳ್ಳದೆ ದರ್ಶನ ಇಲ್ಲಿ ಅಂತ. ಇಲ್ಲಿ ಒಂದು ನೀವು ಗಮನಿಸಬೇಕಾಗಿರುವಂತ ವಿಚಾರ ಅಂದ್ರೆ, ಮೊದಲಿನಿಂದ ದರ್ಶನ್ ಪರವಾಗಿ ಯಾವ ರೀತಿ ವಾದ ಇತ್ತು ಕೆಳ ಹಂತದ ನ್ಯಾಯಾಲಯದಲ್ಲಿ ಅಥವಾ ಈ ಹೈಕೋರ್ಟ್ ನಲ್ಲಿ ಅಂದ್ರೆ, ಕೊಲೆ ಆಗಿದೆ ಆದ್ರೆ ದರ್ಶನ್ ಪಾತ್ರ ಇಲ್ಲ, ಕೊಲೆ ಆಗಿದೆ ದರ್ಶನ್ಗೂ ಕೊಲೆಗೆ ಸಂಬಂಧ ಇಲ್ಲ, ಕೊಲೆ ಆಗಿದೆ ಆ ಕೊಲೆ ಆದ ಸ್ಥಳದಲ್ಲಿ ದರ್ಶನ್ ಇರ್ಲಿಲ್ಲ, ಇವಾಗ ಏನು ಗೊತ್ತಿಲ್ಲ ಅನ್ನೋ ವಿಚಾರದಿಂದ ಬರ್ತಾ ಇದೆ. ಅಂದ್ರೆ ಇದ್ರ ಪರೋಕ್ಷವಾಗಿ ಏನ್ ಹೇಳ್ತಾ ಇರೋದು ಅಂತಂದ್ರೆ, ಕೊಲೆ ಆಗಿದೆ, ಮಾಡಿದವರೇ ಬೇರೆ, ಅವ್ರ ಸಂಬಂಧ ಇದಕ್ಕೆ, ಕೊಲೆ ಆಗಿದೆ ಅದಕ್ಕೂ ದರ್ಶನ್ಗೂ ಸಂಬಂಧವಿಲ್ಲ, ದುರುದ್ದೇಶ ಇರ್ಲಿಲ್ಲ, ಕೊಲೆ ಆಗಿದೆ ಅದಕ್ಕೆ ಅವರೇ ಹೊಣೆಗಾರರು ಅಂತ ಆ ರೀತಿ ವಾದ ಇತ್ತು. ಈಗ ಬೆರಳೆತ್ತಿ ಕೆಲವೊಬ್ಬರಿಗೆ ತೋರಿಸ್ಬೇಕಾದಾಗ ಅವ್ರ ಪರವಾಗಿನ ವಕೀಲರು ಕೂಡ ತಾವಾಗೆ ದುರುದ್ದೇಶ ಇಟ್ಕೊಂಡು ಮಾಡಿರುವಂತ ಕೊಲೆಗಳ ಏನಲ್ಲ ಇದು, ಕೊಲೆ ಅಲ್ಲ ಇದು, ಅವರವ್ರ ಕಕ್ಷಿದಾರಗ ಹಿತಾಸಕ್ತಿ ಕಾಪಾಡೋದಕ್ಕೆ ಅವರ ಸತ್ಯಾಸತ್ಯತೆಯನ್ನು ಕೋರ್ಟ್ ಮುಂದೆ ಹೇಳ್ಬೇಕಾಗ್ತದೆ, ತಮ್ಮ ಕ್ಲೈಂಟ್ ನ ಹಿತಾಸಕ್ತಿ ಕಾಪಾಡಬೇಕಾದಾಗ. ಹಾಗಾಗಿ ದೋ ಇಟ್ ಈಸ್ ಸುಸೈಡಲ್, ಕೆಲವೊಮ್ಮೆ ಇದು ಸುಸೈಡಲ್ ಅಂತ ಏನ್ ಹೇಳ್ತೀವಲ್ಲ ಆತರ ಇದ್ರೂ ಕೂಡ ಈಗ ಒಬ್ಬರನ್ನ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಸತ್ಯ ಹೇಳಬೇಕಾಗತ್ತೆ. ಹಾಗಾಗಿ ಈ ಕೇಸ್ ನಲ್ಲಿ ಇದೊಂದು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ತಮ್ಮ ಪಾತ್ರ ಏನು ಇಲ್ಲ ಅನ್ನೋದಕ್ಕಾಗಿ
ಯಾರ ಪಾತ್ರ ಇದೆ ಅಂತ ಹೇಳಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈಗ ಹೇಳಿರೋದೇನಿದೆ ಅದು ಬಹಳ ಮಾರಕವಾಗಿರುತ್ತೆ. ಅಕ್ಯೂಸ್ ನಂಬರ್ 2 ಕೇಸಿಗೆ ಸಂಬಂಧಪಟ್ಟಂಗೆ ಮತ್ತು ಮಿಕ್ಕಿದವರ ಕೇಸ್ಗಳಿಗೂ ಸಂಬಂಧಪಟ್ಟಂಗೆ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ TFI ಜೊತೆಲಿ ಜಾಯ್ನ್ ಆಗಿ ಇಷ್ಟೆಲ್ಲ ವಿಷಯಗಳ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್.